ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫಸ್ಟ್ ಟೈಮ್ ಒಂದು ಹಾಯ್ ಅಂತ ಕಳಿಸ್ತಾಳೆ. ನನಗೆ ಸಿಕ್ಕಾಪಟ್ಟೆ ಹುಡುಗಿರು ಮೆಸೇಜ್ ಮಾಡ್ತಿದ್ರು, ಅದ್ರ ನಡುವೆ ಇವಳದು ಮೆಸೇಜ್ ಇಲ್ಲ. ಆ ಟೈಮಲ್ಲಿ ಒಂದೇ ಮೆಸೇಜ್ ಬಂದದ್ದು ಕಾಣ್ತದೆ, ಹಾಗೆ ಪಕ್ಕ ರಿಪ್ಲೈ ಬಂತು. ರಿಪ್ಲೈ ಇಲ್ಲ, ರಿಪ್ಲೈ ಅಷ್ಟು ಬೇಗ ಬರಲಿಲ್ಲ, ಸ್ವಲ್ಪ ಲೇಟಾಗಿ, ಅಂದ್ರೆ ನಾನು ಸ್ವಲ್ಪ ಲೇಟಾಗಿ ಕೊಡ್ತಿದ್ದೆ. ಫಸ್ಟ್ ಲಾಕ್ಡೌನ್ ಅಲ್ಲಿ ನಮ್ಮ ಪ್ರೇಮ ಶುರು ಆಯ್ತು. ಪ್ರೇಮ ಎಂತ? ಪ್ರೇಮ ಅಂದ್ರೆ ಚಾಟ, ಅದು ಪ್ರೇಮ ಒಂಥರ. ನಂದು ಇದಕ್ಕೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಕಾರ ಅದು ಲವ್, ನನ್ನ ಪ್ರಕಾರ ಅಲ್ಲ, ಅರೇಂಜ್. ಮಾಮೂಲಿ ಹೊರಗಡೆ ಹೋದಾಗ್ಲೂ ಕಾಜಲ್ ಆಗ್ತಾಳೆ. ಇವಳು ಮದ್ವೆಗೆ ಕಾಜಲ್ ಅಲ್ಲ, ಮೇಕಪ್ ಒಂದು ಹಾಕಿದಾಳು, ಇಷ್ಟು ದಪ್ಪು ಮೇಕಪ್. ಇವಳು ಡಿಂಪಲ್, ಇವಳು ಡಿಂಪಲ್ ಕೂಡ ಮುಚ್ಚಿದೆ ಆಯ್ತಾ. ಧಾರಾಕಾರ ಕಣ್ಣಲ್ಲಿ ನೀರು ಬರ್ತಿದೆ. ಇಲ್ಲ ಅದು ಕಥೆಯೇ ಬೇಡ. ಆ ವಿಷಯ ಮಾತ್ರ ನಾನು ಬರುದಿಲ್ಲ, ಪ್ಲೀಸ್ ಪ್ಲೀಸ್ ಬೇಡ. ಇನ್ನಾಗೆ ಮಾಡ್ಬಾರ್ದು. ಆಯ್ತಾಯ್ತು, ಅದೆಲ್ಲ ಹೇಳ್ಲಿಕ್ಕಿಲ್ಲ. ನೋಡಿ ನಾನೆಷ್ಟು ಅಡ್ಜಸ್ಟ್ ಆಗ್ತೇನೆ. ಅಡ್ಜಸ್ಟ್ ಆಗಿ ನಾನಲ್ಲ ಬಂದದ್ದು. ಆಯ್ತು, ನೀನೇ ಬಂದದ್ದು. ಇವಳು ಯಾವಾಗ ನಮ್ಮ ಮದುವೆಯಾಗಿ ಲಕ್ಷ್ಮಿಯಾಗಿ ನಮ್ಮ ಮನೆಗೆ ಬಂದ್ಲು, ನಿಜ ಹೇಳ್ತೀನಿ, ನಂಗೊಂದು ತುಂಬಾ ಪಾಪ್ಯುಲರ್ ಸಿಕ್ತು. ಹಾಗೆ ಮಹಾಲಕ್ಷ್ಮಿಯಾಗಿ ನನ್ನ ಮಗಳು ಬಂದು ಇನ್ನೂ ಒಂದಷ್ಟು ಅದೃಷ್ಟ ನಂಗೆ ಸಿಕ್ಕಿತ್ತು. ಅವಳೇ ನನ್ನ ಮಗಳು ಪ್ರಸಿದ್ಧಿ. ಏನಿಲ್ಲ, ನಾನೇ ಪಾಪ. ಇವ್ರು ನೋಡ್ಲಿಕ್ಕಷ್ಟೇ ಜೋರು ಅಷ್ಟೇ. ಹಲೋ, ನೋಡ್ಲಿಕ್ಕಷ್ಟೇ ಪಾಪ. ಹಾ ಸರ್, ಹೇಳಿ ಸರ್. ಎಂತಾಯ್ತು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡಿದ್ಯಾ ಎಂತ? ಜಿ ಕನ್ನಡದಿಂದ ಜೋಡಿ ನಂಬರ್ 1ಗೆ ಕರೀತಿದ್ದಾರೆ ನಮ್ಮನ್ನ. ವಾವ್, ಹಾಗಾದ್ರೆ ನಾನ್ ರೆಡಿ. ಎಲ್ಲಿಗೆ? ಶಾಪಿಂಗ್. ಹಾ, ನಮ್ಮ ಪ್ರೈಸ್ ಇಲ್ಲಿ ಉಂಟು. ಓಕೆ ಧನರಾಜ್ ಅವರೇ, ನಿಮ್ಮ ಲೈಫ್ ಜರ್ನಿ, ನಿಮ್ಮ ಬ್ಯೂಟಿಫುಲ್ ಸಿನಿಮಾನ ನೀವು ಈ ವೇದಿಕೆ ಮೇಲೆ ನೋಡಿದ್ರಿ, ಹೇಗನ್ನಿಸ್ತು? ತುಂಬಾ ಖುಷಿ ಅನಿಸ್ತಿದೆ. ಯಾಕಂದ್ರೆ ಆ ಒಂದು ಜರ್ನಿ ನೋಡ್ತಿರ್ಬೇಕಾದ್ರೆ ಇವಳ ಜೊತೆ ಇದ್ದ ತರಲೆ, ತಮಾಷೆ, ತುಂಟಾಟ, ಅದ್ರ ಜೊತೆಗೆ ನನ್ನ ಮಗಳು ಪ್ರಸಿದ್ಧಿ. ನನ್ಗೆ ಹೇಗಾಗಿತ್ತಂದ್ರೆ ಮದುವೆ ಟೈಮಲ್ಲಿ ನನ್ನ ಹತ್ರ ದುಡ್ಡೇ ಇರಲಿಲ್ಲ. ಆ ಟೈಮಲ್ಲಿ ನನಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆಫ್ಟರ್ ಇವಳು ಮದುವೆ ಆದ್ಮೇಲೆ ಅದು ಆ ಫೇಮು, ಪಾಪ್ಯುಲಾರಿಟಿ ಜೊತೆಗೆ ಲಕ್ಷ್ಮಿನೂ ಒಳ್ದು ಬಂದಾಳೆ. ಎಲ್ಲ ತುಂಬಾ ಖುಷಿಯಾದ ಜೀವನ ನಡೆಸ್ತದೆ. ವೆರಿ ನೈಸ್, ವೆರಿ ನೈಸ್. ಪ್ರಜ್ಞಾ ಅವರೇ, ಇಷ್ಟು ಕ್ಯೂಟ್ ಆಗಿರೋ ಇನ್ನಸೆಂಟ್ ಗಂಡ ನಿಮಗ್ ಸಿಕ್ಕಿದಾರಲ್ಲ, ಹೇಗೆ ಅನಿಸ್ತು ನಿಮ್ಗೆ? ಇನ್ನೋಸೆಂಟ್ ನೋಡ್ಲಿಕ್ಕೆ ಮಾತ್ರ, ಇನ್ನೋಸೆಂಟ್ ಏನಿಲ್ಲ, ಜೋರಿದಾರಾ? ಇವನ್ನ ಮದ್ವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇವ್ರಿಗೆ ಫ್ಯಾನ್ ಆಗಿದ್ರಿ? ಹೌದು. ಆ ಕತೆ ಒಂದ್ ಸ್ವಲ್ಪ ಹೇಳಿ. ಕಂಟೆಂಟ್ ಎಲ್ಲ ಮಾಡ್ತಾ ಇದ್ರು, ಸೊ ನಂಗೆ ಇವರ ವಿಡಿಯೋಸ್ ಅಲ್ಲಿ ತುಂಬಾ ಇಷ್ಟ. ನಾನು ಇವರ ಫ್ಯಾನ್ ಆಗಿದೆ, ಫಾಲೋ ಮಾಡ್ತಿದ್ರೆ ಎಲ್ಲ ಕಂಟೆಂಟ್ ಎಲ್ಲ. ಸೊ ಒಂದಿನ ಹೀಗೆ ವಿಡಿಯೋ ನೋಡ್ಬೇಕಾದ್ರೆ ನಮ್ಮಪ್ಪ ಹೀಗೆ ಪರಿಚಯ ಇದೆ, ಮೆಸೇಜ್ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಪ್ಪ ಹೇಳಿದ್ರು ಅಂತ ನಾನು ಮೆಸೇಜ್ ಮಾಡಿದ್ದೆ, ಹಾಯ್ ಅಂತ. ಅಂದ್ರೆ ಯಾರ ಮಗ ಅಂತ ಕೇಳೋದಿಕ್ಕೆ ಅಷ್ಟೇ, ಅವ್ರಿಗೆ ಅಷ್ಟು ಇಷ್ಟ ಇರ್ಲಿಲ್ಲ, ಅಪ್ಪ ಹೇಳಿದ್ರು ಅಂತ ಮಾಡಿರೋದು. ಹೌದೌದು. ವಿಡಿಯೋ ಇಷ್ಟ ಆಗಿದೆ, ಅದರಲ್ಲಿರೋ ನಾನು ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದೆ, ಕಂಟೆಂಟು ಇಷ್ಟ ಆಗಿದೆ, ಇವರಲ್ಲ, ವಿಡಿಯೋ ಇಷ್ಟ ಆಗಿದೆ ಅಷ್ಟೇ. ಮೇಡಮ್ ಸುಳ್ಳು ಹೇಳ್ತಿದ್ದಾರೆ ಮೇಡಮ್, ನಂಗೆ ಪ್ರತಿ ಚಾಟ್ ಅಲ್ಲಿ ಗೊತ್ತಾಗ್ತಿದೆ ಅವಳ ಲವ್ ಎಂತದ್ದು ಅಂತ. ಎಂತ ಚಾಟ್ ಅಲ್ಲಿ ಕಾಣ್ತದ ಮುಖ? ಮುಖ ಅಲ್ಲ, ನೀನ್ ಇಷ್ಟ ಆಗಿದೆ ಅಂತ ನಿಮ್ ಮಗು ಇರೋದೇ ಗೊತ್ತಾಗಲ್ವಾ? ಅಲ್ಲ ಸರ್, ಆ ಟೈಮಲ್ಲಿ ಚಾಟ್ ಮಾಡೋ ಟೈಮ್, ಫ್ಯಾನ್ ಆಗಿದ್ದಾಗ ಚಾಟ್ ಮಾಡ್ತಿದ್ರಲ್ಲ ಆ ಟೈಮಲ್ಲಿ. ಏನಿಲ್ಲ, ಕೇಳ್ದೆ ಹಾಯ್ ಅಂತ, ಅಂತ ರಿಪ್ಲೈ ಬಂತು. ಒಂದು ಸೆಕೆಂಡ್ ಗ್ಯಾಪ್ ಇರ್ಲಿಲ್ಲ. ಬರ್ಗೆಟ್ಕೊಂಡ್ ಕಾಯ್ತಿದ್ನೋ ಏನೋ. ಅವಳೇ ಮರ್ಯಾದೆ ತೆಗಿತಿದ್ದಾರೆ, ನೀವು ಜಾಸ್ತಿ. ಹೋಗ್ಲಿ, ಇವಾಗ ಫಸ್ಟ್ ಪ್ರಪೋಸ್ ಮಾಡಿದ್ಯಾರು? ಮಾಡ್ಲಿಲ್ಲ ಯಾರು ಸರ್?
ಯಾರು ಪ್ರಪೋಸ್ ಮಾಡಿಲ್ಲ. ಅಂದ್ರೆ ಅದು ಮಾಡ್ಲಿಕ್ಕೆ ಭಯ ಆಗ್ತಿತ್ತು ಮೇಡಮ್. ಸರ್ ಮಾಡ್ಲಿಕ್ಕೆ ಭಯ ಆಗ್ತಿತ್ತು, ಯಾಕಂದ್ರೆ ಅಂದ್ರೆ ಬೇರೆ ಕಡೆ ಎಲ್ಲಾರು ಪ್ರಪೋಸ್ ಮಾಡಿ ಬೈಸ್ಕೊಂಡಿದ್ರ? ಅದು ಇದು ನಂಗೆ ಗೊತ್ತಿರ್ಲಿಲ್ಲ, ನಿಮ್ಗೆ ಗೊತ್ತಿರ್ಲಿಲ್ಲ. ಕುರಿ ಸಿಕ್ಕಿ ಬಿದ್ರಿ ಇವತ್ತು. ಕುರಿ ಹಾ, ನಿನ್ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಗಳೆಲ್ಲ ಪಾಪ ಅವ್ರು ಮೊದಲನೇ ಸರಿ ವೇದಿಕೆಗೆ ಬಂದಿದ್ದಾರೆ. ನಿನ್ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಗಳೆಲ್ಲ ಅವ್ರ ಕೈಯಿಂದ ಬಾಯ್ ಬಿಡಿಸು. ಸರ್ ನಾನು ಜೋಡಿ ಕೌನ್ಸಿಲರ್ ಅವಾಗ ಪರೀಕ್ಷೆ ಮಾಡ್ತಾ ಇರ್ತೀನಿ. ಮಾಡು ಮಾಡು ಮಾಡು. ನಮ್ಮ ಮನೆಯಿಂದ ನನ್ನ ಕಾಲಲ್ಲಿ ಮಾತಾಡೋದು ಎಲ್ಲ ನೋಡ್ತಿದ್ರಲ್ಲ, ಅದಕ್ಕೆ ನಮ್ಮ ಮನೆಯವರು ಅವಳ ಅಪ್ಪನಿಗೆ ಪ್ರಪೋಸಲ್ ಕಳಿಸಿದ್ರು. ಮಗಳಿಗೆ ನಿಮ್ಮ ಮಗಳನ್ನು ಕೊಡ್ತೀರಾ ಅಂತ ಮನೆಯಿಂದಲೇ ಪ್ರಪೋಸಲ್ ಹೋಯ್ತು. ನಾನು ಸುಮ್ಮನೆ ಇದ್ದೆ. ನೆಕ್ಸ್ಟ್ ಅದು ಇವಳ ಹತ್ರ ನಾನು ಕೇಳಿದೆ, ನಿಮ್ಮ ಪ್ರಪೋಸಲ್ ಬಂತ? ಇಲ್ಲ ಅಂತ ಅಂದ್ರು. ಮತ್ತೆ ಅಲ್ಲೂ ಕೂಡ ಮಾವ ಕೂಡ ಏನ್ ರಿಪ್ಲೈ ಮಾಡ್ತಿರ್ಲಿಲ್ಲ, ಸುಮ್ಮನೆ ಇದ್ರು. ನಾನೇನ್ ಅನ್ಕೊಂಡೆ, ಇವರಿಗೆ ಮದುವೆ ಮಾಡಿಸ್ಕೊಡ್ಲಿಕ್ಕೆ ಇಷ್ಟ ಇಲ್ವೋ ಏನೋ, ಅದಕ್ಕೆ ಬಿಟ್ಬಿಡೋಣ ಅನ್ನೋ ತರ ನಾನು ಫಿಕ್ಸ್ ಆಗಿದೆ. ಎಷ್ಟು ಅಂತ ಕಾಡೋದು, ನಮಗೂ ಒಂದು ಇಲ್ವಾ? ಬೇರೆ ಚಾಟ್ ಮಾಡ್ತಿದ್ದಲ್ಲ ಅದು ಇತ್ತಲ್ಲ, ಅದಿಲ್ಲ ಇಲ್ವಾ? ಹೇಳ್ಬಾರ್ದ? ಸಾರಿ ಅದಿಲ್ಲ ಅದು. ಆ ನಂತರ ಇವಳ ಹತ್ರ ನಾನು ಕಾಲ್ ಮಾಡಿ ಕೇಳಿದೆ, ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ ಅಂತ. ಅವಾಗ ಒಂದು ಮಾತು ಹೇಳ್ತಾಳೆ, ಏನಂತ? ನೀವು ಟ್ರೈ ಮಾಡಿದ್ರಾ? ನಿಮ್ಮ ಮನೆಯವರೆಲ್ಲ ಕೇಳಿದ್ರು, ನೀವೇನಾದ್ರೂ ಕೇಳಿದ್ರಾ? ನೀವು ಟ್ರೈ ಮಾಡ್ಬೇಕಿತ್ತಲ್ಲ. ಅದ್ರ ಅರ್ಥ ಪ್ರೀತಿ ಇತ್ತು ಅಂತ ಪ್ರೀತಿ. ಇವ್ರು ಇಷ್ಟೆಲ್ಲ ಒದ್ದಾಡ್ತಿದ್ರಲ್ಲ, ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಅಂತೆಲ್ಲ ಹೇಳಿದ್ರು. ನೀವು ಕೇಳಿದ್ರ ಅಂತ ಜಸ್ಟ್ ಕೇಳಿದಷ್ಟೇ ನಾನು. ಕರೆಕ್ಟ್, ಡೈರೆಕ್ಟ್ ಪಾಯಿಂಟ್. ಈಗ ಮದುವೆ ಏನೋ ಆಯ್ತು. ಪ್ರೇಮ್ ಸರ್, ನಿಮ್ ಪ್ರಕಾರ ಮೊದಲ ರಾತ್ರಿ ಅಂದ್ರೆ ಏನು? ಒಬ್ರಿಗೊಬ್ರು ಬರೀ ಮೈ ಮುಟ್ಕೊಂಡು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಒಬ್ರೊಬ್ರು ಮನ್ಸನ್ನು ಮುಟ್ಟಿ ನೋಡ್ಕೊಳ್ಬೇಕು ಅನ್ನೋದು. ಸರ್ ಅದ್ ಬಿಡಿ, ಈಗ ನಮ್ ಧನು ಕೇಳ್ತೀನಿ ನೋಡಿ. ಧನು, ನಮ್ಮ ಮನೆಯಲ್ಲಿ ಎಲ್ರು ಕಾಟ್ಲೆ ಕೊಡೋರೆ, ತುಂಬಾ ಉಪದ್ರ ಮಾಡ್ತಿದ್ರು. ನಮ್ಮ ಪುರೋಹಿತರು ಒಂದು ಮುಹೂರ್ತ ಕೊಟ್ಟಿರ್ತಾರೆ ರೂಮ್ ಒಳಗಡೆ ಕಳಿಸ್ಲಿಕ್ಕೆ. ಆ ರೂಮ್ ಒಳಗಡೆ ಹೋಗ್ಬೇಕಂದ್ರೆ ಆ ಮುಹೂರ್ತದ ಒಳಗಡೆನೆ ಹೋಗ್ಬೇಕು. ಇಲ್ಲಿ ಹಾಗಾಗಿಲ್ಲ, ಅವ್ರು ಕೊಟ್ಟಿದ್ದು ರಾತ್ರಿ 9:15. ಫ್ಯಾಮಿಲಿಯವರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ರೂಮು ಎದುರು ಬಂದು ಕೂತ್ಕೊಂಡ್ರು. ದುಡ್ಡು ಕೊಡ್ಬೇಕು, ಒಳಗೆ ಬಿಡುದಿಲ್ಲ. ದುಡ್ಡು ಕೊಡ್ಬೇಕು, ಇಲ್ಲಾಂದ್ರೆ ಮನೆ ಕೊಡ್ಬೇಕಾ? ನಮ್ಮಲ್ಲಿ ಆತರನೇ. ಅದು ಶಾಸ್ತ್ರ ಕೇಳ್ತಾರಲ್ಲ. ಮಧ್ಯರಾತ್ರಿ 3:30 ಬಿಡ್ಲಿಲ್ಲ. 9:30 ಏನ್ ಕಾಯಿ ಸುಲಿತಿದ್ದ? ಆಮೇಲೆ ಒಂದು 5,000 ರೂಪಾಯಿಗೆ ಬಂದ್ರು. 5,000 ರೂಪಾಯಿ ಕೊಟ್ವಿ, ರೂಮ್ ಒಳಗಡೆ ಹೋಗ್ತೀವಿ. ಡೋರ್ ಲಾಕ್ ಹಾಕಿದ್ರೆ ಡೋರ್ ಲಾಕ್ ಇಲ್ಲ. ಅಯ್ಯಯ್ಯೋ. ಕಿಟಕಿ ಓಪನ್ ಮಾಡ್ಲಿಕ್ಕೆ ಕಿಟಕಿ ಬಾಗಿಲೇ ಇಲ್ಲ, ಬರೀ ಕಿಟಕಿ ಇದೆ. ಕಿಟಕಿ ಬಾಗಿಲ್ ಕ್ಲೋಸ್ ಮಾಡ್ಲಿಕ್ಕೆ, ಕಿಟಕಿ ಕ್ಲೋಸ್ ಮಾಡಕ್ಕೆ ಬಾಗಿಲೇ ಇಲ್ಲ. ಕರ್ಟನ್ ಇಲ್ಲ, ಕರ್ಟನ್ ಇಲ್ಲ. ಫ್ಯಾನ್ ಆದ್ರೂ ಸ್ವಿಚ್ ಹಾಕ್ತೀನಿ, ತಿರುಗ್ತಾ ಉಂಟು, ರೆಕ್ಕೆ ಇಲ್ಲ. ಮಂಚ ತೆಗೆದು ಹಾಲಲ್ಲಿ ಇಟ್ಟಿದ್ದಾರೆ, ಮಂಚನೂ ಇಲ್ಲ. ಆಮೇಲೆ ಒಂದು ಚಾಪೆ ಇತ್ತು, ಚಾಪೆ ಅಲ್ಲಿ ಇಟ್ಟಿದ್ದಾರೆ. ಫ್ಯಾನ್ ಮೇಲೆ ಒಂದು ಬಲೂನ್ ಅಲ್ಲಿ ನೀರು ತುಂಬಿಸಿಟ್ಟಿದ್ದಾರೆ. ನನ್ನ ಫ್ರೆಂಡ್ ಬಂದ, ಓ ಇದೊಂದು ಬಾಕಿ ಆಗಿದೆ ಅಂತೇಳಿ ಓಡ್ದು ಹೋದ, ಫುಲ್ ಚಾಪೆ ಹೋದ. ಅಕ್ಕ ಅರ್ಥ ಆಯ್ತಾ ಕುರಿ? ಎಲ್ಲ ಚಪ್ಪಾಳೆ ಹೊಡೆದ್ರೆ ಏನೋ ಚೆನ್ನಾಗಿರೋದೇ ಹೇಳಿರ್ತಾರೆ ಅಂತ ಅರ್ಥ.